ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತ ಶ್ರೀ ಚಿದಂಬರ ಮಹಾಗುರು ಚರಿತ್ರೆಯ 9ನೆಯ ಅಧ್ಯಾಯವನ್ನು ನೋಡೋಣಂತ. ಅನ್ನ ಮತ್ತು ದಾನದ ಮಹತ್ವ. ಶ್ರೀ ಚಿದಂಬರ ಕಂಗೇರಿ ತಟನಿವಾಸ ಸ್ಥಾನ ಸಚ್ಚಿದಾನಂದ ಘನಪ್ರಿಯ ರೂಪಾತ್ಮನೇ ನಮಃ. ಓಂ ಶ್ರೀ ಶಿವಚಿದಂಬರಾಯ ನಮಃ. ಆನಂದ ಘನ ಅನಾಥ ರಕ್ಷಕ, ಅಖಿಲ ಜೀವರಾಶಿಗಳಿಗೆ ಆಹಾರ ಒದಗಿಸುವ ಅನ್ನಬ್ರಹ್ಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ರಾಜಾದಿರಾಜ ಸದ್ಗುರು ಶಿವಚಿದಂಬರ, ನಿನ್ನ ಸೇವಿಸುವ ಭಕ್ತರ ಸಕಲ ಇಷ್ಟಾರ್ಥಗಳು ಪೂರ್ಣವಾಗಿ ಸಂತೃಪ್ತವಾಗುವಂತೆ ಕರುಣಿಸು. ಅನ್ನ ಬ್ರಹ್ಮವೆಂದು ಅರುಹಿದ್ದು. ಅನ್ನವು ಬ್ರಹ್ಮ ಸ್ವರೂಪವು. ಅನ್ನದಲ್ಲಿ ಗುಣದೋಷಗಳನ್ನೆಣಿಸಬಾರದು. ಅನ್ನವನ್ನು ಚೆಲ್ಲಬಾರದು. ಅನ್ನದಾತನಾದ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಅನ್ನ ಸೇವಿಸುವವರಿಗೆ ವಂಶ ಪರಂಪರೆಯಾಗಿ ಅನ್ನಪೂರ್ಣೆಯ ಆಶೀರ್ವಾದ ಸದಾ ಇದ್ದು ಅನ್ನದ ಕೊರತೆಯಾಗದು. ತೆಲುಗು ದೇಶದ ಶ್ರೀರಂಗನೆಂಬ ವಿಪ್ರನೋರ್ವ ಪೂರ್ವಜನ್ಮದಲ್ಲಿ ಮಾಡಿದ ಪಾಪಕರ್ಮದಿಂದಾಗಿ ಅನ್ನವನ್ನು ನಿಂದಿಸಿ ತಟ್ಟೆಯಲ್ಲಿ ಚೆಲ್ಲಿದ್ದರಿಂದ ಅವನು ಊಟಕ್ಕೆ ಕುಳಿತಾಗ ಅನ್ನದಲ್ಲಿ ಹುಳುಗಳು ಗೋಚರಿಸುತ್ತಿದ್ದವು. ಏನೆಲ್ಲ ಮಾಡಿದರೂ ದೋಷ ನಿವಾರಣೆಯಾಗದೆ ಕೇವಲ ಪಾನೀಯ ಸೇವಿಸುತ್ತಾ ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಯೋಚಿಸಿದನು. ಕೊನೆಯ ಪ್ರಯತ್ನವೆಂಬಂತೆ ಮಹಾಸ್ವಾಮಿಯ ಹತ್ತಿರ ಬಂದು ದೋಷ ನಿವಾರಿಸಲೆಂದು ಕಾಲಿಗೆರಗಿದನು. ಗುರುಗಳು ಆ ವಿಪ್ರನಿಗೆ ಅನ್ನದ ಮಹತ್ವ ಹರುವಿ ತಮ್ಮ ಜೊತೆ ಪಂಕ್ತಿಯಲ್ಲಿ ಭೋಜನಕ್ಕೆ ಕೂಡಿಸಿಕೊಂಡು ಅವನ ಅನ್ನ ದೋಷ ನಿವಾರಿಸಿದರು. ಕೊಂಕಣದಿಂದ ಬಂದ ವಿಪ್ರನೋರ್ವ ಮಹಾಪ್ರಸಾದವೆಂದು ಬಡಿಸಿದ್ದ ನುಚ್ಚನ್ನು ನೋಡಿ, ಇದು ಶ್ವಾನಖಾದ್ಯ, ಉಣ್ಣಲಾರೆ ಎಂದು ಹೊರಟು ನಿಂತಾಗ ವಿಪರೀತ ಉದರ ಶೂಲೆಯಿಂದ ಬಳಲುವಂತಾಯಿತು. ಪಶ್ಚಾತ್ತಾಪಪಟ್ಟು ಗುರುಗಳಲ್ಲಿ ಕ್ಷಮೆಯಾಚಿಸಿ ನುಚ್ಚು ಪ್ರಸಾದ ಸೇವಿಸಿದಾಗ ಅವನ ಉದರ ಶೂಲೆ ನಿಂತು ಹೋಯಿತು. ದುರ್ಭಿಕ್ಷದಲ್ಲಿ ಅನ್ನದಾನ ಮಾಡಿಸಿದ್ದು. ಕ್ಷಯನಾಮ ಸಂವತ್ಸರದಲ್ಲಿ ಭೀಕರ ಬರಗಾಲ ಬಿದ್ದು ಜನರು ಅನ್ನ ನೀರಿಲ್ಲದೆ ತಳಮಳಿಸ ಹತ್ತಿದರು. ಕಾಲನಿಗೆ ಅವಮಾನ ಮಾಡಬಾರದೆಂದು ದುರ್ಭಿಕ್ಷೆ ಬಿದ್ದಾಗ ಅನ್ನದಾನ ಮಾಡುವುದು ಶ್ರೇಷ್ಠವೆಂಬುದನ್ನು ತಿಳಿಸಲು ಗುರುಗಳು ತಮ್ಮ ಶಕ್ತಿಯಿಂದ ಬರಗಾಲ ಓಡಿಸದೆ ಬೇರೊಂದು ಉಪಾಯ ಮಾಡಿದರು. ದುರ್ಭಿಕ್ಷೆಯಿಂದ ಬಸವಳಿದು ಬಂದವರಿಗೆ ಅನ್ನೋದಕವ ಕೊಡಲು ಪುತ್ರ ದಿವಾಕರನನ್ನು ಊರಲ್ಲಿಯೇ ಬಿಟ್ಟು ಮಾರ್ಗ ಮಧ್ಯೆ ಜನರಿಗೆ ಅನ್ನದಾನ ಮಹತ್ವ ತಿಳಿಸುತ್ತಾ ಧನಿಕರಿಂದ ಹಲವೆಡೆಗಳಲ್ಲಿ ಅನ್ನಛತ್ರ ಇಡಿಸುತ್ತಾ ಬೆಟಸೂರು ಗ್ರಾಮಕ್ಕೆ ಬಂದರು. ಆ ಊರಿನ ಗೌಡನೂ ಗುರುಗಳ ಶಿಷ್ಯನೂ ಆದ ಮಲ್ಲನಗೌಡನಿಂದ ಆದರಾದಿತ್ಯ ಸ್ವೀಕರಿಸಿದರು. ಅಷ್ಟರಲ್ಲೇ ಬರದ ಸಿಡಿಲಿಗೆ ಬೆಂಡಾಗಿ ಬಸವಳಿದ ಇಬ್ಬರು ಬ್ರಾಹ್ಮಣರು ಗುರುಗಳತ್ತ ಬಂದು ತಮ್ಮ ಕಷ್ಟ ನಿವಾರಿಸೆಂದು ಕಂಬನಿ ಸುರಿಸುತ್ತಾ ಪ್ರಾರ್ಥಿಸಿದರು. ಆಗ ಗುರುಗಳು ಮಲ್ಲನಗೌಡನಿಗೆ ದುರ್ಭಿಕ್ಷದಲ್ಲಿ ಅನ್ನ ನೀಡುವುದು, ಸುಭಿಕ್ಷದಲ್ಲಿ ದ್ರವ್ಯದಾನ ಮಾಡುವುದು, ಭೀತನಿಗೆ ಅಭಯ ಕೊಡುವುದು ಶಿವನಿಗೆ ಪ್ರಿಯವಾಗಿರುವವು. ಆದ್ದರಿಂದ ಇವರಿಗೆ 1 ವರ್ಷಕ್ಕಾಗುವಷ್ಟು ಧಾನ್ಯ ದಾನ ಮಾಡು ಎಂದು ಹೇಳಿದರು. ಗುರುಗಳ ಉಪದೇಶದಂತೆ ಅವನು ದಾನ ಮಾಡಿದ ಸುದ್ದಿ ದಶದಿಕ್ಕುಗಳಿಗೂ ಕ್ಷಣಾರ್ಧದಲ್ಲಿ ಹಬ್ಬಿ ಸಾವಿರಾರು ಸಂಖ್ಯೆಯಲ್ಲಿ ಜನಜಂಗುಳಿ ಯಾಚಿಸಲು ಬಂದಿತು. ಚಿದಂಬರ ಆಶೀರ್ವಾದ ಹೊಂದಿದ್ದರೆ ಸಾಕು, ಈ ಧಾನ್ಯದ ಸಂಸಾರದ ಚಿಂತೆ ಯಾಕೆ ಬೇಕು ಎಂದಂದು ಮಲ್ಲನಗೌಡನು ತನ್ನಲ್ಲಿದ್ದ 9 ಹಗೆಗಳಲ್ಲಿನ ಜೋಳ ತೆಗೆಸಿ ರಾಶಿ ಹಾಕಿ ತುಳಸಿದಳ ಇಟ್ಟು ಗುರುಗಳಿಗೆ ಕೃಷ್ಣಾರ್ಪಣ ಎಂದನು. ಗುರುಗಳು ಜೋಳವನ್ನು ಬಂದಂತಹ ಯಾಚಕರಿಗೆ ಒಯ್ಯುವಂತೆ ಹೇಳಿದರು. ಜನರು ಗೌಡನಿಗೂ ಹಾಗೂ ಗುರುಗಳಿಗೂ ಹರಸುತ್ತಾ ಸತತ 3 ದಿವಸಗಳವರೆಗೆ ಧಾನ್ಯವನ್ನು ಒಯ್ದರು. ಗುರುಗಳು ಗೌಡನ ತ್ಯಾಗ ಬುದ್ಧಿಗೆ ಮೆಚ್ಚಿ ಕೃಪಾದೃಷ್ಟಿಯಿಂದ ನೋಡುತ್ತಾ ಒಂದೊಂದು ಮುಷ್ಟಿ ಧಾನ್ಯವನ್ನು ಹಗೆಗಳಲ್ಲಿ ಹಾಕಿ ಅವುಗಳನ್ನು ಮುಚ್ಚಿಸಿ 3 ದಿನಗಳ ನಂತರ ತೆಗೆಯಲು ಹೇಳಿ, ಈಶ್ವರಾನುಗ್ರಹದಿಂದ ನಿನಗೂ ನಿನ್ನ ಪೀಳಿಗೆಗೂ ಏನೂ ಕಡಿಮೆಯಾಗಲಾರದು. ಯಥಾಶಕ್ತಿ ಅನ್ನದಾನ ಮಾಡುತ್ತಿರು, ನೀನೊಬ್ಬ ದಾನಶೂರ ಎಂದು ಹೇಳಿ ಮುಂದೆ ಪ್ರಯಾಣಿಸಿದರು. ಅದರಂತೆ ಗೌಡನು ಮಾಡಲಾಗಿ ಎಲ್ಲ ಹಗೆಗಳು ಮೊದಲಿನಂತೆಯೇ ಜೋಳದಿಂದ ತುಂಬಿದ್ದವು. ನೀರಿನ ಬವಣೆ ನಿವಾರಿಸಿದ್ದು. ಬೆಟಸೂರಿನಿಂದ ಗುರುಗಳು ಕುಸುಗಲ್ಲಿಗೆ ಬಂದರು. ಅಲ್ಲಿಯೂ ನೀರಿನ ಬವಣೆಯಿಂದ ಜನರು ತತ್ತರಿಸಿದ್ದರು. ಅವರ ಕ್ಷುಧಾ ನಿವಾರಣೆಗೆ ಒಂದು ತಬಕದ ತುಂಬ ಸಕ್ಕರೆ ತರಿಸಿ ಹಂಚಿದರು. ಸಕ್ಕರೆ ತಿಂದ ಮೇಲೆ ಎಲ್ಲರಿಗೂ ನೀರು ಬೇಕಾಯಿತು. ಅಷ್ಟರಲ್ಲೇ ಎತ್ತಿನ ಮೇಲೆ ಮಂಕಣಿ ಇರಿಸಿ ನೀರು ತರುತ್ತಿದ್ದುದನ್ನು ಕಂಡು ಜನರೆಲ್ಲ ಮುಗಿಬಿದ್ದು ತಕ್ಷಣವೇ ನೀರನ್ನು ಖಾಲಿ ಮಾಡಿದರು. ನೀರಿನ ಸಲುವಾಗಿ ಚೀರಾಟ ಪರದಾಟ ಪ್ರಾರಂಭವಾಯಿತು. ಅದನ್ನು ನೋಡಿದ ಗುರುಗಳು ತಮ್ಮ ಸುಧಾದೃಷ್ಟಿಯಿಂದ ಖಾಲಿ ಕೊಡಗಳನ್ನು ನೋಡುತ್ತಿದ್ದಂತೆಯೇ ಅವು ಕ್ಷಣಾರ್ಧದಲ್ಲಿ ತುಂಬುವಂತಾಯಿತು. ಜನರೆಲ್ಲ ಸಾಕಾಗುವಷ್ಟು ನೀರು ಸೇವಿಸಿದರೂ ಕೊಡದಲ್ಲಿಯ ನೀರು ಹಾಗೂ ತಬಕದಲ್ಲಿದ್ದ ಸಕ್ಕರೆ ಅಕ್ಷಯವಾಗಿದ್ದವು. ನಂತರ ಗುರುಗಳು ಜನರ ಹಸಿವು ನೀರಡಿಕೆ ಹೋಗಲಾಡಿಸಲು 2 ಚೀಲಗಳಲ್ಲಿ ಜೋಳದ ನುಚ್ಚು, ಹಿಟ್ಟು ಹಾಗೂ ರಂಜಣಿಯಲ್ಲಿ ನೀರನ್ನು ತುಂಬಿಸಿಟ್ಟು ಅವುಗಳು ಯಾವಾಗಲೂ ಖಾಲಿಯಾಗದಂತೆ ಕೃಪಾದೃಷ್ಟಿಯಿಂದ ಕರುಣಿಸಿ
ಅದರ ಉಸ್ತುವಾರಿಗೆ ಒಬ್ಬನನ್ನು ನೇಮಿಸಿ ಶಿರಹಟ್ಟಿಗೆ ಬಂದು ಅಲ್ಲಿಯೂ ತಮ್ಮ ಲೀಲೆಗಳಿಂದ ಬರಗಾಲವೆಂಬದ್ದಾನೆಯನ್ನು ಮರ್ದಿಸ ಹತ್ತಿದರು. ಬಂದ ಭಕ್ತರಿಗೆ ಅನ್ನ ನೀರಿಲ್ಲದೆ ಬೇಡಿದ್ದನ್ನು ಕೊಡುತ್ತಿದ್ದರು. ಮಹಾಸ್ವಾಮಿಯು ಸಂಚಾರ ಮಾಡುತ್ತಾ ದೇಶನೂರಿಗೆ ಬಂದಾಗ ಉಸುಕನ್ನು ಕೆದರಿ ಭಾಗೀರಥಿಯನ್ನು ಪ್ರಕಟ ಮಾಡಿ ಎಲ್ಲರಿಗೂ ನೀರುಣಿಸಿದರು. ಚಬ್ಬಿಯಲ್ಲಿನ ಜನರ ಸಂಕಟ ದೂರ ಮಾಡಲು ಒಂದು ಜಾಗೆ ತೋರಿಸಿ ಅಗೆಯಲು ಹೇಳಿದರು. ಅಲ್ಲಿ ನೀರು ಪುಟಿಯಿತು. ಪೇಶ್ವೆ ಬಾಜಿರಾಯನಿಂದ ಸದ್ಗುರುಗಳ ಪ್ರಸಾದ ತ್ಯಾಗ. ಮಹಾಸ್ವಾಮಿಗಳು ನರಗುಂದದಲ್ಲಿದ್ದಾಗ ಪುಣೆಯ ಬಾಜಿರಾಯ ಪೇಶ್ವೆಯು ಗುರುಗಳ ದರ್ಶನಕ್ಕೆ ಬಂದು ಆದರಾತಿಥ್ಯ ಸ್ವೀಕರಿಸಿದನು. ನಂತರ ಅಪಾರ ಸೈನಿಕ ವೃಂದಕ್ಕೆ ಗುರುಗಳು ಮಾಡಿದ ಭೋಜನದ ವ್ಯವಸ್ಥೆಯನ್ನು ಪೇಶ್ವೆಯು ಹೊಗಳುತ್ತಿರುವುದು ಅವನ ಮಂತ್ರಿಗೆ ಸರಿಬರಲಿಲ್ಲ. ನಿಮ್ಮ ಗುರುಗಳು ಮಾಂಡಲಿಕರ ನೆರವಿನಿಂದ ಈ ಕಾರ್ಯ ಮಾಡಿದ್ದಾರೆ. ಅವರು ನಾಳೆಯೂ ಈ ಅಪಾರ ಸೈನ್ಯಕ್ಕೆ ಭೋಜನದ ವ್ಯವಸ್ಥೆ ಮಾಡಿದರೆ ಮಾತ್ರ ಅವರು ಅಪಾರ ಮಹಿಮಾವಂತರೆಂದು ನಂಬುವೆನು ಎಂದನು. ಆಗ ಪೇಶ್ವೆಗೂ ಅದು ಸರಿ ಎನಿಸಿ ಗುರುಗಳನ್ನೇ ಪರೀಕ್ಷಿಸುವ ದುಸ್ಸಾಹಸಕ್ಕೆ ಕೈ ಹಾಕಿ, ನಾಳೆಯೂ ನಾವು ನಿಮ್ಮಲ್ಲಿಯೇ ಅಪಾರ ಸೈನ್ಯದೊಂದಿಗೆ ಭೋಜನ ಸ್ವೀಕರಿಸುವೆವು ಎಂದು ಗುರುಗಳಿಗೆ ಹೇಳಿಬಿಟ್ಟನು. ಆಗ ಗುರುಗಳು ಏನೆಲ್ಲ ಹೇಳಿದರೂ ಕೇಳದಾದಾಗ, ಇರಲಿ, ಪರಮಾತ್ಮನು ಸಮರ್ಥನಿರುವನು, ಸಸೈನ್ಯ ಊಟಕ್ಕೆ ಬರಬೇಕು ಎಂದು ಆಮಂತ್ರಣವಿತ್ತರು. ಗುರುಗಳು ಉಗ್ರಾಣದಲ್ಲಿ ಬಂದು ನೋಡಲು ಕೇವಲ 125 ಜನರಿಗಾಗುವಷ್ಟು ಮಾತ್ರ ಸಾಮಗ್ರಿ ಇತ್ತು. ಅಷ್ಟರಿಂದಲೇ ಅಡಿಗೆ ಮಾಡಿಸಿ ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಎಲ್ಲರನ್ನೂ ಪಂಚಭಕ್ಷ್ಯ ಪರಮಾನ್ನಗಳಿಂದ ಸಂತೃಪ್ತರಾಗುವಂತೆ ಉಂಡು ತಣಿಸಿದರು. ಗುರುಗಳ ಲೀಲೆಯಿಂದಾಗಿ ಮೊದಲು ಮಾಡಿದ್ದಷ್ಟೇ ಅಡಿಗೆ ಪಾತ್ರೆಯಲ್ಲಿ ಉಳಿದಿತ್ತು. ಇದನ್ನು ನೋಡಿ ರಾಜನು ಲಜ್ಜಿತನಾದನು. ರಾಜನಿಗೆ ಗುರುಗಳು, ರಾಜ್ಯ ಕಾರ್ಯವನ್ನು ಒಳ್ಳೆಯ ದಕ್ಷೆಯಿಂದ ಮಾಡು, ಕುಮಂತ್ರಿಗಳ ಕಪಟಿಗಳ ಮಾತಿಗೆ ಮರುಳಾಗಬೇಡ, ಪ್ರಜೆಗಳನ್ನು ಮಕ್ಕಳಂತೆ ಕಾಣು ಎಂದು ಉಪದೇಶಿಸಿ ಈ ಫಲಮಂತ್ರಾಕ್ಷತೆಗಳನ್ನು ಸೆರಗಿನಲ್ಲಿ ಭದ್ರವಾಗಿ ಕಟ್ಟಿಕೊಂಡು ಮನೆಗೆ ಒಯ್ಯು ಎಂದು ಸೂಚಿಸಿ ರಾಜನ ಪದರಿನಲ್ಲಿ ಪ್ರಸಾದ ಹಾಕಿದರು. ಆದರೆ ರಾಜನು ಗುರುಗಳ ಸೂಚನೆ ಮನ್ನಿಸದೆ ಫಲಮಂತ್ರಾಕ್ಷತೆಗಳನ್ನು ತನ್ನ ಸೇವಕನಿಗೆ ಕೊಟ್ಟುಬಿಟ್ಟನು. ಆಗ ಗುರುಗಳು, ರಾಜ, ನೀನು ಎಷ್ಟೊಂದು ಉದಾರನಾಗಿರುವಿ, ಸೇವಕನಿಗೆ ಸರ್ವಸ್ವವನ್ನು ಒಪ್ಪಿಸಿಬಿಟ್ಟೆ ಎಂದು ಮೌನ ತಾಳಿದರು. ಅದಕ್ಕೆಂದೇ ಪೇಶ್ವೆಯು ಮುಂದೆ ರಾಜ್ಯ ಕಳೆದುಕೊಂಡನು. ತೈಲಂಗ ದೇಶದ ಬಡವನೋರ್ವನು ನಾಮಜಪ ತಪ್ಪದೇ ಮಾಡುತ್ತಿದ್ದನು. ಅವನ ಸ್ವಪ್ನದಲ್ಲಿ ಸ್ವಾಮಿ ಬಂದು ಸದಾಕಾಲ ಅನ್ನದಾನ ಮಾಡು ಎಂದು ಹೇಳಿ 2 ಸಹಸ್ರವನ್ನು ಕೊಟ್ಟಂತಾಯಿತು. ಎಚ್ಚರಾದಾಗ ನಿಜವಾಗಿಯೂ ಆ ಹೊನ್ನುಗಳು ದೊರೆತವು. ಅವನು ದಿನನಿತ್ಯ ಅನ್ನ ಸಂತರ್ಪಣೆ ಮಾಡಹತ್ತಿದನು. ದ್ರವ್ಯಗಳು ಸ್ವಲ್ಪವೂ ಕಡಿಮೆ ಬೀಳಲಿಲ್ಲ. 9ನೇ ಅಧ್ಯಾಯ ಸಮಾಪ್ತವಾದದು. ಶ್ರೀ ಚಿದಂಬರಾರ್ಪಣಮಸ್ತು. ಜೈ ಚಿದಂಬರ. ಈಗೊಂದು ಚಿದಂಬರರ ಹಾಡು. ಶಶಿಶೇಖರ ಅಭಯಂಕರ ಶಂಭೋ ಶಂಕರ ಹರ ಹರ ಮಹಾದೇವ, ಶಂಭೋ ಶಂಕರ ಹರ ಹರ ಮಹಾದೇವ. ಕೈಲಾಸ ಗಿರಿವಾಸ ಗಿರಿಜಾ ಪ್ರಿಯ, ಶೈವಲ್ಯ ಪದ ತೋರು ಕರುಣಾಕರ. ಮಾರುತೇಶ್ವರ ಮಾರುತೇಶ್ವರ, ಕೈ ಮುಗಿವೆ ಕಾಪಾಡೋ ಕರುಣಾಕರ. ಶಶಿಶೇಖರ ಅಭಯಂಕರ ಶಂಭೋ ಶಂಕರ ಹರ ಹರ ಮಹಾದೇವ, ಶಂಭೋ ಶಂಕರ ಹರ ಹರ ಮಹಾದೇವ. ಭೃಂಗಿಯ ನಾಟ್ಯದಲ್ಲಿ ನಲಿಯೂತ ಬಾ, ತಂಬೂರ ಗಾನದಲ್ಲಿ ಕುಣಿಯೂತ ಬಾ. ಗಂಗಾಧರ ಗಂಗಾಧರ, ತಾಮಸದ ತಾಂಡವನ್ನೇ ನೀ ತೋರಿ ಬಾ. ಶಶಿಶೇಖರ ಅಭಯಂಕರ ಶಂಭೋ ಶಂಕರ ಹರ ಹರ ಮಹಾದೇವ, ಶಂಭೋ ಶಂಕರ ಹರ ಹರ ಮಹಾದೇವ. ಮುರಗೋಡ ವಾಸ ಶ್ರೀ ಮುಕ್ಕಣ್ಣ ಬಾ, ಚಿದಂಬರ ದೀಕ್ಷಿತರಿಗೊಲಿದವನೇ ಬಾ. ಚಿದಂಬರ ಚಿದಂಬರ, ಇಳಿಗಿಳಿದು ಸುಗಂಧ ಸೂಸೂತ ಬಾ. ಶಶಿಶೇಖರ ಅಭಯಂಕರ ಶಂಭೋ ಶಂಕರ ಹರ ಹರ ಮಹಾದೇವ, ಶಂಭೋ ಶಂಕರ ಹರ ಹರ ಮಹಾದೇವ. ಬನಶಂಕರಿ ಭಾಗ್ಯವನ್ನೇ ಬೆಳಗೂತ ಬಾ, ಬನಶಂಕರಿ ಕಡೆಗೆ ನೀ ಓಲೈಸಿ ಬಾ. ಶನಿ ಮೌಳಿ ಬಾ, ಶನಿ ಮೌಳಿ ಬಾ,
ದತ್ತಣ್ಣನ ಕಾವ್ಯದಲ್ಲಿ ಹೊರಹೊಮ್ಮಿ ಬಾ. ಶಶಿಶೇಖರ ಅಭಯಂಕರ ಶಂಭೋ ಶಂಕರ ಹರ ಹರ ಮಹಾದೇವ. ಶಂಭೋ ಶಂಕರ ಹರ ಹರ ಮಹಾದೇವ. ಇಷ್ಟೊತ್ತು ಕಥೆ ಹಾಗೂ ಹಾಡು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.